ನಮ್ಮ ತಂದೆಯವರು ರಾಘವೇಂದ್ರವರು ಅವರು ಕೂಡ ನಮ್ಮ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷರಾಗಿ ಪ್ರಾಮಾಣಿಕೆಯಿಂದ ನಿಷ್ಠೆಯಿಂದ ಸೇವೆಯನ್ನು ಮಾಡಿದ್ರು. ಪಕ್ಷಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರೋಂಥದ್ದು. ಅವರು ಇದ್ದಿದ್ರೆ ಇವತ್ತು ಖಂಡಿತವಾಗಿಯೂ ಅವರು ಅದಕ್ಕೆ ಅರ್ಹವಾದಂಥ ಅಭ್ಯರ್ಥಿ. ಖಂಡಿತವಾಗಿ ಅವರು ಇದ್ದಿದ್ರೆ ಇವತ್ತು ಮಂತ್ರಿ ಆಗಿರೋರು, ಇಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ನನಗೆ ಇವತ್ತು ಪಕ್ಷ ಒಂದು ಅವಕಾಶ ಮಾಡಿಕೊಡಿ, ಜನರ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಪ್ರಾಮಾಣಿಕವಾಗಿ ನಾನು ಕೂಡ ನಮ್ಮ ತಂದೆಯವ್ರೇನು ಆಸೆ ಇತ್ತು, ನಂಜನಗೂಡು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಇತ್ತು. ಆ ನಿಟ್ಟಿನಲ್ಲಿ ನಾನು ಕೂಡ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದೇನೆ. ಖಂಡಿತವಾಗಿ ಇವತ್ತು ಪಕ್ಷ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾಗಿ ನಮ್ಮ ತಂದೆಯವರು ರಾಘವೇಂದ್ರವರು ಅವರು ಕೂಡ ನಮ್ಮ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷರಾಗಿ ಪ್ರಾಮಾಣಿಕೆಯಿಂದ ನಿಷ್ಠೆಯಿಂದ ಸೇವೆಯನ್ನು ಮಾಡಿದ್ರು. ಪಕ್ಷಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರೋಂಥದ್ದು. ಅವರು ಇದ್ದಿದ್ರೆ ಇವತ್ತು ಖಂಡಿತವಾಗಿಯೂ ಅವರು ಅದಕ್ಕೆ ಅರ್ಹವಾದಂಥ ಅಭ್ಯರ್ಥಿ. ಖಂಡಿತವಾಗಿ ಅವರು ಇದ್ದಿದ್ರೆ ಇವತ್ತು ಮಂತ್ರಿ ಆಗಿರೋರು, ಇಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ನನಗೆ ಇವತ್ತು ಪಕ್ಷ ಒಂದು ಅವಕಾಶ ಮಾಡಿಕೊಡಿ, ಜನರ ಸೇವೆಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ. ಪ್ರಾಮಾಣಿಕವಾಗಿ ನಾನು ಕೂಡ ನಮ್ಮ ತಂದೆಯವ್ರೇನು ಆಸೆ ಇತ್ತು, ನಂಜನಗೂಡು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ ಇತ್ತು. ಆ ನಿಟ್ಟಿನಲ್ಲಿ ನಾನು ಕೂಡ ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದೇನೆ. ಖಂಡಿತವಾಗಿ ಇವತ್ತು ಪಕ್ಷ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾಗಿ